ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಝ್ಯಾಕ್ ಟ್ಯಾಕ್. ನಾವಿವತ್ತು ಕೇರಳ ತಿರೂರಿಂದ ಶಿವಮೊಗ್ಗಕ್ಕೆ, ನಮ್ಮವರು ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಸೊ ಇದ್ರ ಮಧ್ಯೆ ಬರೋಂಥ ಕೆಲವೊಂದು ದೃಶ್ಯಾವಳಿಗಳು ಮತ್ತು ಸನ್ನಿವೇಶಗಳು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಗಾಯ್ಸ್, ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ಟೇ ಟ್ಯೂನ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವೀಗ ತಿರೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ತಿರೂರಿಂದ ಮಂಗಳೂರಿಗೆ ಹೋಗೋ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಕೊಯಂಬತ್ತೂರು ಎಕ್ಸ್ಪ್ರೆಸ್ ಅಂತ 5 ಗಂಟೆಗೆ ಬರುತ್ತೆ. ಇನ್ನೊಂದು 2 ಮಿನಿಟ್ಸ್ ಇದೆ, ಇನ್ನೊಂದು 15 ಮಿನಿಟ್ಸ್ ಇರ್ಬೋದು ಇಲ್ಲಿಂದ ಬರೋಕ್ಕೆ. ಸೊ ಟ್ರಾವೆಲಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಫ್ರೆಂಡ್ಸ್, ನಾವೀಗ ಮಂಗಳೂರಿನ ಹತ್ರ ಇರೋ ಒಂದು ನೇತ್ರಾವತಿ ನದಿಯ ಮೇಲೆ ನಾವು ಸಂಚರಿಸ್ತಾ ಇದ್ದೀವಿ. ಫ್ರೆಂಡ್ಸ್, ಅದ್ರ ಒಂದು ಸಣ್ಣ ದೃಶ್ಯಾವಳಿಗಳು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ. ಹಾಯ್ ಗಾಯ್ಸ್, ನಾವೀಗ ಮಂಗಳೂರು ಬಂದಿದ್ದೀವಿ. ನಾವು ಶಿವಮೊಗ್ಗ ಹೊರಟಿದ್ದೀವಿ. ಈಗ ಹೊರಡೋ ದಾರಿಯಲ್ಲಿ ನಾವು ಮಲ್ಪೆ ಬೀಚ್ ಸಹ ಹೋಗ್ತೀವಿ, ಆಗುಂಬೆ ಘಾಟ್ ಸಹ ಹೋಗ್ತೀವಿ. ಅದೆರಡು ದೃಶ್ಯಾವಳಿಗಳನ್ನು ತೋರಿಸ್ತೀವಿ. ಸ್ಟೇ ಟ್ಯೂನ್ ಗಾಯ್ಸ್. ಹಲೋ ಗಾಯ್ಸ್, ನಾವೀಗ ಮಲ್ಪೆ ಬೀಚಲ್ಲಿದ್ದೀವಿ. ಗಾಯ್ಸ್, ಇಲ್ಲಿ ಲಾಕ್ಡೌನ್ ಆಗಿರೋ ಕಾರಣ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ. ನಾವು ನಿಮಗೆ ಹೇಳಿದ್ವಿ, ನಾವು ಹೋಗೋ ದಾರಿಯಲ್ಲಿ ಮಲ್ಪೆ ಬೀಚ್ ತೋರಿಸ್ತೀವಿ ಅಂತ ನಿಮಗೆ. ಇದು ಮಲ್ಪೆ ಬೀಚಿನ ದೃಶ್ಯಾವಳಿ. ಗಾಯ್ಸ್, ನಾವು ಹೇಳ್ದಾಗೆ ನಿಮಗೆ ಆಗುಂಬೆ ದೃಶ್ಯ ನಾವು ತೋರಿಸ್ತೀವಿ ಅಂತ ಹೇಳಿದ್ವಿ. ಇದೇ ಗಾಯ್ಸ್, ಇದು ಆಗುಂಬೆ ದೃಶ್ಯ. ಇಲ್ಲಿ ಪ್ರವೇಶ ನಿಷೇಧಿಸಿದೆ, ಆದರೂ ನಿಮಗೆ ತೋರಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಬೇಗ ತೋರಿಸ್ತಾ ಇದ್ದೀನಿ ಗಾಯ್ಸ್. ಅಂದಾಗೆ ನಾವು ಶಿವಮೊಗ್ಗ ಸೇಫಾಗಿ ತಲುಪಿದ್ದೀವಿ. ಫ್ರೆಂಡ್ಸ್, ನಿಮಗೆ ತಿರೂರಿಂದ ಹಿಡಿದು ಶಿವಮೊಗ್ಗದವರೆಗೂ ನಮ್ಮ ಕೈಯಲ್ಲಿ ಏನೇನು ದೃಶ್ಯಾವಳಿಗಳು ತೋರ್ಸೋಕ್ಕಾಗತ್ತೆ ಅದನ್ನೆಲ್ಲ ತೋರಿಸಿದ್ದೀವಿ. ಫ್ರೆಂಡ್ಸ್, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.